ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸ ಸಲ್ಲಿಗಟ್ಟೆ. ವೀಕ್ಷಕರೇ, ಇವತ್ತು ನಾನು ಪೆರುವಾಜೆ ಒಬ್ಬರು ಹೂವಿನ ಒಂದು ಕ್ರೇಜಿ ಇದ್ದವರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಅವರು ಆಗಿರ್ತದೆ ಶುಭ ಪೆರುವಾಜೆ. ಅವರ ಒಂದು ತುಂಬಾ ವೆರೈಟಿದ್ದು ಗಿಡಗಳೆಲ್ಲ ಇಲ್ಲಿ ಸಂಗ್ರಹ ಮಾಡಿ ಒಂದು ಚೆನ್ನಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಗಾರ್ಡನ್ ಅಲ್ಲಿ ಏನೆಲ್ಲ ಇದೆ ನಿಮ್ಗೆ ತೋರಿಸ್ತೇನೆ. ಅವರಿಗೆ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಸಲಾಂ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ವೆಲ್ಕಮ್, ಎಲ್ರಿಗೂ ಸ್ವಾಗತ. ಓಕೆ, ನಮ್ಮ ವಿಟ್ಲದ ಹತ್ರ ಪೆರುವಾಜೆ ಹೇಳುವಲ್ಲಿ ನಮ್ಮ ಮನೆ. ಈ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕೈತೋಟ ನಾನು ಮಾಡ್ತಾ ಇದ್ದೇನೆ. ನನ್ನ ಒಂದು ಆಸಕ್ತಿಯ ವಿಷಯ ಕೈತೋಟ ಅಂತ ಹೇಳಿದ್ರೆ. ಯಾವ್ದೆಲ್ಲ ಎಷ್ಟು ವೆರೈಟಿ ಇದೆ ಮೇಡಮ್ ನಿಮ್ದು? ಲೆಕ್ಕ ಇಲ್ಲ ಎಷ್ಟು ವೆರೈಟಿ. ಗುಲಾಬಿದ್ದು ತುಂಬಾ ವೆರೈಟಿ ಇದೆ. ಯಾವ್ದೆಲ್ಲ ಹೂ ಇದೆ ಪ್ರಮುಖವಾಗಿ? ಗುಲಾಬಿ, ಮತ್ತೆ ರೈನ್ ಲಿಲ್ಲಿ, ಒಂದಿಷ್ಟು ರೈನ್ ಲಿಲ್ಲಿ ಇದೆ. ಆಮೇಲೆ ಒಂದಿಷ್ಟು ಯುಫೋರ್ಬಿಯಾಗಳಿವೆ, ಬಾಳೆ ಹೂವು, ಇಂಪೇಷನ್ಸ್ ಅಂದ್ರೆ ನೀರು ಸೊಣೆ ಗಿಡಗಳು, ಒಂದಿಷ್ಟು ಕೋಳಿ ಜುಟ್ಟು, ಆ ತರದ್ದು. ಮಳೆಗಾಲದಲ್ಲಿ ಒಂದಿಷ್ಟು ಡೇರೆ ಹೂಗಳು, ಈ ತರ ಸ್ವಲ್ಪ ಸ್ವಲ್ಪ ತುಂಬಾ ಇದೆ. ನಿಮ್ಗೆ ಹೆಸರು ಈಗ ಹೇಳಿಕೆ ಕಷ್ಟ ಆಗ್ಬೋದು, ತೋರಿಸ್ತಾ ಹೋಗಿ ನೀವು. ಓಕೆನಾ? ಯುಫೋರ್ಬಿಯಾ ಹೂಗಳು ಒಂದಿಷ್ಟು ಮಣ್ಣಿನಲ್ಲಿ ಮತ್ತೆ ಹೊಯ್ಗೆಯಲ್ಲಿ ಬೆಳೆಯುವಂತ ಹೂಗಳು. ಯಾವುದೇ ಒಂದು ಗೊಬ್ಬರಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಆದ್ರೂ ನಾನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಕೊಡ್ತಾ ಇದ್ದೀನಿ. ಯಾವ್ದೆಲ್ಲ ಗುಲಾಬಿ ಮೇಡಮ್? ಬೇರೆ ಬೇರೆ ಜಾತಿಯ ಗುಲಾಬಿ ಹೂಗಳಿವೆ ನೋಡಿ. ತುಂಬಾ ಇದೆ ಕಲೆಕ್ಷನ್ ಅವರದ್ದು. ನೋಡಿ ಈಚೆಲ್ಲ ಅವರ ಹೆಸರು ಹೇಳಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು, ಅಷ್ಟು ವೆರೈಟಿ ಇದೆ. ಇದು ಯಾವುದು? ಇದು ದರ್ಬೆರಾ ಹೂಗಳು, ಒಂದಿಷ್ಟು ನಮ್ಮ ಲೋಕಲ್ ವೆರೈಟಿ ದರ್ಬೆರಾಗಳು. ಗುಲಾಬಿಗೆ ಯಾವುದೇ ರೀತಿಯ ಹೆಸರು ಅದೆಲ್ಲ ಇಲ್ಲ. ಬಟನ್ ರೋಸು, ಕಷಿ ಜಾತಿಯ ಗುಲಾಬಿಗಳು, ಬೇರೆ ಬೇರೆ ಕಲರ್. ನರ್ಸರಿಯಿಂದ ತಂದ ಗುಲಾಬಿ ಅಂತ ಯಾವುದು ಇಲ್ಲ. ನೀವೇ ಮಾಡಿದ? ಇಲ್ಲ, ನನ್ನ ತಂದೆಯವರು ಬಡ್ಡಿಂಗ್ ಮಾಡ್ತಾರೆ. ಗಿಡಗಳನ್ನು ಎಲ್ಲಿ ಮಾಡ್ತಾರೆ ಬಡ್ಡಿಂಗ್? ದರ್ಬೆಯಲ್ಲಿ ಮಾಡ್ತಾರಲ್ಲ. ಝೀನಿಯಾ ತುಂಬಾ ವೆರೈಟಿ ಇದೆ ಮೇಡಮ್. ಹೌದು, ದರ್ಬೆರಾ ಅದು ನಮ್ಮ ಲೋಕಲ್ ವೆರೈಟಿ. ನಮ್ಮ ಬಿಸಿಲಿನ ಹವೆಗೆ ಒಳ್ಳೆ ಒಗ್ಗಿಕೊಳ್ಳುವ ಗಿಡ ನೋಡಿ. ಇದೊಂದು ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಬಟನ್ ರೋಸ್ ಅದೊಂದು ಜಾತಿಯದ್ದು ಗಿಡ, ತುಂಬಾ ಹೂವಾಗುವ ಬಟನ್ ರೋಸ್. ಅದ್ರದ್ದು ಇನ್ನೊಂದು ಗಿಡ ಅಲ್ಲಿ ಇದೆ, ಬಂಚಲಾಗಿ ಬರ್ತದೆ ಅಲ್ವಾ? ಸಗಣಿ ಹುಡಿ ಮತ್ತೆ ಸಣ್ಣ ಎಲೆಗಳು. ಹೌದು. ತಾವರೆ ಹೂಗಳು ಒಂದಿಷ್ಟು ಹೀಗೆಲ್ಲ ಹೂವಾಗಿ ಮುಗ್ದಿದೆ ನೋಡಿ. ಇಷ್ಟೆಲ್ಲ ಇದೆ ನೋಡಿ. ಇಷ್ಟರಲ್ಲಿ ಅಷ್ಟು ಉದ್ದಕ್ಕೆ ಇದೆ ಅವರದು. ನೋಡಿ, ಇದು ವಾಟರ್ ಲಿಲ್ಲಿಯಾ? ಇದೆಂತದು? ತಾವರೆ? ಹೌದು, ಇವೆಲ್ಲ ತಾವರೆ. ಅಡಿಗೆ ಕವರ್ ಹಾಕಿದ್ರ ಮೇಲಿನ ಮ್ಯಾಟ್ ಹಾಕಿ ಹುಲ್ಲು ಬರದ ವ್ಯವಸ್ಥೆ ಮಾಡಿದೀನಿ ಅಲ್ವಾ? ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಒಂದಿಷ್ಟು ವಾಟರ್ ಲಿಲ್ಲಿಗಳಿವೆ. ಇದೆಲ್ಲ ತಾವರೆ ಹೂಗಳು. ಸೀಸನ್, ತಾವರೆ ಹೂವಿನ ಸೀಸನ್, ಹಾಗಾಗಿ ಎಲ್ಲ ಮೊಗ್ಗು ಬರ್ತಾ ಉಂಟು. ಕೆಲವಷ್ಟು ಹೂಗಳು ಅರಳಿ ಮುಗಿತ್ತು. ಅಲ್ಲಿ ನೋಡಿ ವೈಟ್ ಎಲ್ಲ ಇದೆ ಅಲ್ವಾ? ಅದೊಂದಿಷ್ಟು ಲಿಲ್ಲಿ, ಹೈಬ್ರಿಡ್ ಲಿಲ್ಲಿ ಎಲ್ಲ ಒಂದಿಷ್ಟಿದೆ. ದತ್ತೂರ ಹೂಗಳಿವೆ ಇಲ್ಲಿ. ಇದೆಲ್ಲ ನಿಮ್ಮ ಓನ್ ಕಲೆಕ್ಷನ್ ಅಲ್ವಾ? ಹೌದು. ಎಷ್ಟೆಲ್ಲ ಇದೆ ನೋಡಿ ವೀಕ್ಷಕರೇ. ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಈ ಒಂದು ಗುಲಾಬಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ಇದು ಯಾವ್ದು ಮೇಡಮ್? ಇದೆಲ್ಲ ಕಷಿ ಗುಲಾಬಿ. ಕಷಿ ಗುಲಾಬಿ, ಕಷಿ ಜಾತಿ. ಇದು ಬಟನ್ ರೋಸ್, ಅಲ್ಲೊಂದ್ ಕಡೆ ನೋಡಿದ್ರಲ್ಲ ಅದೇ ಜಾತಿಯದ್ದು. ಆರೈಕೆ ಬಹಳ ಸುಲಭ ಅಲ್ವಾ? ಜಾಸ್ತಿ ಏನು ಒಂದು ರೋಗಗಳ ಬಾಧೆ ಏನು ಇಲ್ಲ ಗಿಡಗಳಿಗೆ. ಎಲ್ಲ ನೀವು ಈ ಬ್ಯಾಗ್ ಅಲ್ಲೆಲ್ಲ ಮಾಡಿದಿರಲ್ವಾ? ಹೌದು ಹೌದು. ಗೋಣಿ ಚೀಲಗಳಲ್ಲಿ? ಹೌದು, ಗೋಣಿ ಚೀಲಗಳನ್ನ ಮಡಿಸಿ ಮೊದ್ಲು ಅಡಿಕೆ ಸಿಪ್ಪೆ ಹಾಕುದು, ಅದರ ಮೇಲಿನ ಮಣ್ಣು ತುಂಬಾ ಸೆಳಿಂದು, ಸಿಂಗಲ್ ಸೆಳಿಂದು, ಈ ತರ ಬಣ್ಣ ಬಣ್ಣದ್ದು. ಇದು ಕ್ಯಾಟ್ಸ್ಕ್ಲಾ ಅಂತ ಒಂದು ಕ್ರೀಪರ್. ಈಗ ಸೀಸನ್ ಈಗಷ್ಟೇ ಹೂವಾಗಿ ಮುಗೀತು, ಹಳದಿ ಬಣ್ಣದ ಹೂ. ನನ್ನಲ್ಲಿ ಅಷ್ಟಾಗಿ ಮಾಡಲ್ಲ ನಾನು. ದತ್ತೂರ ಹೂಗಳು 3 ಬಣ್ಣದಿವೆ, ಬಿಳಿ, ನೇರಳೆ. ಎರಡೆರಡು ಬರ್ತದೆ ಇದು? ಹೌದು. ಇದು ಮಳೆಗಾಲ ಬಿಟ್ಟು ಬೇರೆಲ್ಲ ಟೈಮಲ್ಲ ಆಗುತ್ತೆ. ಬೀಜದಿಂದ ಹೊಸ ಗಿಡ ಮಾಡಿಕೊಳ್ಬಹುದು ಅದರದ್ದು. ಬೇರೆ ಬೇರೆ ಇದೆ ಅಲ್ಲ?
ಇನ್ನೊಂದು ಬಣ್ಣ ಅಲ್ಲಿ ಅರಳಿಲ್ಲ, ಅರಳಬೇಕಷ್ಟೇ. ಬಿಳಿ ಬಣ್ಣದ್ದೊಂದಿತ್ತು ಹಾ ಬಾಡಿದೆ. ಇದು ನೋಡಿ. ಹಳದಿ ಬಣ್ಣದ್ದು ಮೊಗ್ಗಿದೆ. ಹಳದಿ ಬಣ್ಣದ, ಹೌದು ಹೌದು. ಇದೆಲ್ಲ ತುಂಬಾ ಉಂಟಲ್ಲ ನಿಮ್ಮ ಹತ್ರ? ಬಾಳೆ ಹೂಗಳೆಲ್ಲ. ಬಾಳೆ ಹೂಗಳು ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಹೊತ್ತಲ್ಲಿ 9 ಗಂಟೆ ಹೊತ್ತಲ್ಲಿ ತುಂಬಾ ಚಂದ ಕಾಣ್ತದೆ. ಈಗ ಸ್ವಲ್ಪ ಅದು ವೆದರ್ ತುಂಬಾ ಬಿಸಿಲಿಗೆ ಜಾಸ್ತಿ. ಇದೆಷ್ಟು ಸಾಫ್ಟ್ ಗಿಡಗಳಲ್ವಾ? ಅಲ್ಲ, ಎಷ್ಟು ಕಲರ್ ಉಂಟು ಇದರಲ್ಲಿ? ಹೌದು, ಕಲರ್ ತುಂಬಾ ಕಲರ್ ಇದೆ. ಕಲರ್ ಇದೆ, ವೆರೈಟಿ ವೆರೈಟಿ ಇದೆ. 15 ಕಲರ್ಗೆ ಹತ್ರ ಇದೆ. ತುಂಬಾ ಚೆನ್ನಾಗಿದೆ ಆಯ್ತಾ ಇದು ನೋಡ್ಲಿಕ್ಕೆ. ಹೌದು, ಬೆಳಗಿನ ಹೊತ್ತಲ್ಲಿ ಒಂದು 10 ಗಂಟೆವರೆಗೆ ತುಂಬಾ ಚಂದ. ಇದೆಂತ ನೀವೇ ಮೇಂಟೈನ್ಸ್ ಮಾಡುದಾ? ಹೌದು, ನೀರು ಸಗಣಿ ನೀರು ಎಲ್ಲ ಇಡ್ತಾ ಇರ್ತೇನೆ. ಅಲ್ಲ, ಗ್ರೋ ಬ್ಯಾಗ್ ಅಲ್ಲಿ ಇದೆ ಎಲ್ಲ. ಕಪ್ಪು ಬಣ್ಣದ ಕವರ್ ಅಲ್ಲಿ ನೆಡುವುದು. ನೋಡಿ ಇವರದೆಲ್ಲ ನೋಡಿ, ಇದೊಂದು ಕಲರ್ ಬೇರೆ ಅಲ್ವಾ? ಹೌದು, ಕಾಬಾಳೆ. ಈ ಟೈಮಲ್ಲಿ ತುಂಬಾ ಹೂ ಬರೋ ಗಿಡ ಇದು. ಪಿಂಕ್ ಅಲ್ವಾ? ಹೌದು, ಪಿಂಕ್. ನೋಡಿ, ಪಿಂಕ್ ಕೆಂಪು ಇದು ವೆರಿಗೇಟೆಡ್ ವೆರೈಟಿ ಅಂತ ಹೇಳ್ತಾರೆ. ಹಾ, ವೆರಿಗೇಟೆಡ್. ಹೌದು ಹೌದು, ನೋಡಿ, ಅದೊಂದು ತೋರಿಸಿ. ಬಣ್ಣ ಬಣ್ಣದಿದೆ. ಅಲ್ಲ, ಇದೊಂದು ಎಲ್ಲೋ ಹಳದಿ. ಒಮ್ಮೆ ತೋರಿಸಿ ಇದು ನೋಡಿ. ಇದು ಇಡೀ ಹೂವಿಂದು ಫೋಟೋ ಬೇಕಿದೆ, ಇದೆ ಹಾಕುದಿದ್ರೆ ಕಳಿಸಿ. ಇದು ಯಾವುದು? ಕ್ರೋಟನ? ಇದು ಕೋಲಿಯಸ್ ಅಂತ ಒಂದು ಬಣ್ಣದ ಗಿಡ. ಕ್ರೋಟನ್ ಅಂತ ಇರೋ ಗಿಡ ಅದು. ಇದು ಬಿಸಿಲು ಬೇಡ ಅದಕ್ಕೆ. ಎಲ್ಲಿ ಆಗ್ತದೆ? ಹೌದು, ಎಲ್ಲ ಆಗ್ತದೆ, ನೆಲದಲ್ಲಿ ಎಲ್ಲ. ಇದು ಲೋಕಲ್ ನೀರ್ಸೊಣೆ ಹೂಗಳು, ಇಂಪೇಷನ್ಸ್. ಜಾಸ್ತಿ ಆರೈಕೆ ಬೇಡದೇ ಇರೋ ಗಿಡಗಳು. ಸಾಧಾರಣ ಒಂದು 150-200 ವೆರೈಟಿ ಹೂ ಉಂಟಾ ಅಂತ ಅಲ್ವಾ? ಎಲ್ಲ ಸೇರಿದೆ. ಹೌದು, ಅದೇ ಖಂಡಿತ ಇದೆ. ಒಂದಷ್ಟು ಗುಲಾಬಿ ಹೂಗಳು. ಇದೊಂದು ತುಂಬಾ ಚೆನ್ನಾಗಿದೆ ಆಯ್ತಾ? ಹೌದು, ಕಸಿ ಗುಲಾಬಿ. ಎಷ್ಟೆಷ್ಟು ದೊಡ್ಡದು ರೋಸ್ ಇದೆ ಇದು ಅಲ್ವಾ? ಹೌದು, ಕಸಿ ಅಲ್ವಾ? ಹೌದು, ಕಸಿ. ಬಡ್ಡಿಂಗ್ ಗಿಡ ಅದು. ಇದು ಡಬ್ಬಲ್ ಎಸಳು ನೀರ್ಸೊಣೆ ಹೂ ಅಂತ. ಅದರಲ್ಲಿ ಬೇರೆ ಬೇರೆ ಬಣ್ಣಗಳಿದೆ. ಒಂದು 7-8 ಬಣ್ಣ ಇದೆ. ಬಣ್ಣ ಬಣ್ಣದ ಶಂಖ ಪುಷ್ಪ ಇದೆ. ಎಲ್ಲ ಬಣ್ಣ. ಅದೊಂದು ಇದೆ ಅಲ್ಲ, ಎಂತದ ಹೆಸರು? ಹೌದು, ಮೆಲಸ್ಟ್ರೋಮಾ. ಮೆಲಸ್ಟ್ರೋಮಾ ತುಂಬಾ ಚೆನ್ನಾದ ಹೂ ಅಲ್ವಾ ಅದು? ಮೆಲಸ್ಟ್ರೋಮಾ ಬೆಳಗಿನ ಹೊತ್ತಲ್ಲಿ ಚಂದ, ಸಂಜೆ ಆಗುವಾಗ ಬಾಡಿ ಹಾಳಾಗಿ ಹೋಗುತ್ತೆ. ಇದೊಂದು ಕಸಿ ನೋಡಿ, ಅಲ್ಲಿ ನೇರಳೆ ಬಣ್ಣದ್ದು ಇದೆ, ಪಿಂಕ್ ನೋಡಿ. ಇದು ದಾಸವಾಳ ನೋಡಿ, ಅಲ್ಲಿ ಕೆಳಗಿನ ಅಂಗಳದಲ್ಲಿ ಕೊಳಿಜುಟ್ಟಿಗೆ ನೋಡಿ. ಇದು ವಾಟರ್ ಲಿಲ್ಲಿ ಅಲ್ಲ? ಹೌದು, ವಾಟರ್ ಲಿಲ್ಲಿ. ಇದೆಂತ ಕೊಳಿಜುಟ್ಟು, ಇದು ಶಂಖ ಪುಷ್ಪ ಹೂ ಅಲ್ವಾ? ಇದೊಂದು ಬಣ್ಣ ಇದೆ. ಇನ್ನೊಂದೆರಡು ಬಣ್ಣ ಆ ಕಡೆ ಇದೆ, ಡಬಲ್ ಕಲರ್ ಶಂಖ ಪುಷ್ಪ. ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. ರೈನ್ ಲಿಲ್ಲಿ ಹೂವು. ಅದ್ಯಾವುದು ಅದು? ರೈನ್ ಲಿಲ್ಲಿ. ರೈನ್ ಲಿಲ್ಲಿ ಅಲ್ವಾ? ಈ ಮೊನ್ನೆ ಗುಡಿಗೂ ಎಲ್ಲ ಬಂತಲ್ಲ, ಸ್ವಲ್ಪ ಮಿಂಚು ಎಲ್ಲ, ಹಾಗೆ ಹೂ ಆಗ್ಲಿಕ್ಕೆ ಶುರು ಆಯ್ತು. ಅದು ಸ್ವಲ್ಪ ಗುಡಿಗೆ ಮುಗಿಲು ಹಾಕಿ ಗುಡಿಗಿದ್ರೆ ಸಾಕಾಗ್ತದೆ, ಮುಗು ಬರ್ತದೆ. ಎಷ್ಟು ಆಗ್ತದಲ್ಲ, ವಿಶೇಷವಾದ ಇದು. ಹೂವೆಗಡ್ಡೆ ಮಳೆಗಾಲದಲ್ಲಿ ಮಾಡೋ ಗಿಡಗಳು ತುಂಬಾ ಉಂಟಲ್ಲ. ತುಂಬಾ ತಂಪು. ನೆಕ್ಸ್ಟ್ ಒಂದು ಏಪ್ರಿಲ್ ಎಂಡಿಗೆ ಆಗುವಾಗ ಬಂದ್ರೆ ಇರ್ಬೋದು. ವೆರೈಟಿ ನೆಟ್ಟಿದೆ. ಬರುವ ಇದು ಯಾವುದು? ಇದು ಕೋಳಿ ಜುಟ್ಟು, ಕೆಂಪು ಕೋಳಿ ಜುಟ್ಟು. ಕೋಳಿ ಜುಟ್ಟು ಅಲ್ವಾ? ಹೌದು, ಕೋಳಿ ಜುಟ್ಟು ನೋಡಿ. ಇದೊಂದು ಮಾಡುವಂತ ಗಿಡ ಅಲ್ಲೊಂದಿದೆ ನೋಡಿ, ಆ ಕಡೆ ದೊಡ್ಡ ಗಿಡ. ಒಂದೇ ಕಲರ್, ಒಂದೇ ಹೂವಲ್ಲಿ 2 ಕಲರ್ ಬರ್ತದೆ. ಈಗ ಹೂ ಆಗ್ಲಿಕ್ಕೆ ಶುರು ಆಯ್ತಲ್ಲ? ಹೌದು, ಇದು ಇನ್ನು ಅದ್ರ ತರನೇ ದೊಡ್ಡ ಗೊಂಚಲಾಗುತ್ತೆ. ಗಿಡ ಮೇಲೆ ಬರ್ಬೇಕು, ಅವಾಗ ಆಗುತ್ತೆ. ಇದೊಂದು ಇದು ಮೊದಲೆಲ್ಲ ಇತ್ತು, ಈಗೆಲ್ಲ ನಶಿಸಿದೆ ಅಲ್ವಾ? ಹೌದು ನೋಡಿ. ಇದು ಒಂದ್ಸಾರಿ ಅರಳಿದ್ರೆ 3 ತಿಂಗಳು ಉಳಿಯುತ್ತೆ ಗಿಡದಲ್ಲಿ, ಏನು ಆಗಲ್ಲ. ಜನವರಿಯಲ್ಲಿ ಅರಳಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಈಗ ಮಾರ್ಚ್ ಎಂಡ್ ಆಗ್ತಾ ಬಂತಲ್ಲ, 3 ತಿಂಗಳಾಯ್ತು. 3 ತಿಂಗಳಾಯ್ತು. ಇದು ನಿಮ್ಗೆ ಹಾಗೆ ಬೆಳೆದಲ್ವಾ? ಹೌದು. ಇದೊಂದು ಬಣ್ಣದ ಶಂಖ ಪುಷ್ಪ ಹೂವು ಅಲ್ವಾ? ಒಂದು 7-8 ವೆರೈಟಿ ಇದೆ ಶಂಖ ಪುಷ್ಪ. ನನ್ನಲ್ಲಿ ಅಷ್ಟಾಗಿ ನೆಡಲ್ಲ, ಹಾಗಾಗಿ ದಾಸವಾಳ ಇಲ್ಲ.
ಮಧುಮಾಲತಿ ಹೂ ಅಂತ ಹೇಳ್ತಾರೆ, ಕಾಡು ಗಿಡ. ಹೌದೌದೌದು. ಆದ್ರೂ ಹೂ ಅದ್ರ ನೀವ್ ಹೇಗಿದ್ದೀರಿ? ಮಾವನವರು. ಹೆಸರೆಂತದ್ದು ನಿಮ್ದು? ರಾಂಭಟ್. ರಾಂಭಟ್ ಅಲ್ವಾ? ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಷ್ಟು ವಯಸ್ಸು? 84. ಗೊತ್ತೇ ಆಗುದಿಲ್ಲ, ಅದಕ್ಕೆ ನಾನು 60 ಅಂತ ಹೇಳಿದ್ದು. ಓಕೆ ಸರ್, ನಿಮ್ಮ ಎಲ್ಲ ಗಾರ್ಡನ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹಾ, ಇದು ಒಳ್ಳೇದು, ತೋಟ ಒಳ್ಳೇದು. ಯಾವುದು ಯಾವ್ದು ಅಂತ ಹೇಳಿ. ಮನಸ್ಸಿಗೆ ಇದು ಒಳ್ಳೇದು, ಊಟಕ್ಕೆ ಅದು ಒಳ್ಳೇದು. ಬೀಜದಿಂದ ಮಾಡಿರೋ ಗಿಡ ಹೆಚ್ಚಿನ ಕೂಡ, ಹಾಗಾಗಿ ಇನ್ನು ಹೂ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅಷ್ಟೇ. ತುಂಬಾ ಚೆನ್ನಾಗಿದೆ. 2 ತರ ಉಂಟು, ಒಂದು ವೈಟ್ ಉಂಟು, ಒಂದು ಬ್ಲಾಕ್ ಉಂಟು. ಬ್ಲಾಕ್ ಇಷ್ಟು ಉದ್ದ ಬರ್ತದೆ, ಒಳ್ಳೆ ಪಲ್ಪ್, ಚಿಕ್ಕದು ಬೀಜ. ಬಿಳಿ ಮತ್ತು ವರ್ಷದಲ್ಲಿ 2-3 ಸಲ ಆಗ್ತದೆ. ಅದು ಇಂಡೋನೇಷ್ಯಾ ವರೆಗೆ. ಹೇಗೆ ಅನಿಸ್ತದೆ ನಿಮ್ಗೆ? ಭಾರಿ ಖುಷಿ ಆಯ್ತು ನನಗೆ. ಅಲ್ವಾ? ನೀವು ಅದರ ಜೊತೆ ಅಡಿಕೆ ಹೂ ಬೆಳಿತೀರಲ್ಲ? ಹೌದು, ಹಾ. ಅಡಿಕೆ ಬೆಳಿತೇವೆ. ನೋಡಿ ವೀಕ್ಷಕರೇ, ಇದು ಶುಭರವರ ಒಂದು ಕುಟುಂಬ. ಮೇಡಮ್, ನಿಮ್ಮ ಹೆಸರು? ರಾಜೇಶ್ವರಿ. ನಿಮ್ಮ? ರಾಘವ್. ಅವರ ಹೆಸರು? ರಾಂಭಟ್. ರಾಂಭಟ್. ಓಕೆ. ನೋಡಿ, ಒಳ್ಳೆಯ ಒಂದು ದೊಡ್ಡ ಒಂದು ಕೃಷಿ ತೋಟ ಇದೆ, ಅದರ ಜೊತೆಗೆ ಸ್ವಲ್ಪ ಗಾರ್ಡನ್ ಅನ್ನು ಮಾಡಿ ಒಂದು ಅಚ್ಚುಕಟ್ಟಾಗಿ ಒಂದು ಜೀವನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಮಾದರಿಯಾದಂತಹ ಒಂದು ಕೃಷಿ ಕುಟುಂಬ. ಖಂಡಿತವಾಗಿ ನಮ್ಮ ಜೊತೆ ಇಷ್ಟೊಂದು ಸಮಯ ನೀವು ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇವೆ ಸರ್. ಥ್ಯಾಂಕ್ ಯು.